ಯಾಕೆ ಸರ್ ಸಿದ್ದೇಗೌಡರನ್ನ ಕೋರ್ಟ್ಗೆ ಒಪ್ಪಿಸ್ತಾ ಇನ್ನು ಸ್ಟೇಷನಲ್ಲಿ ಇಟ್ಕೊಂಡಿದ್ದೀರಾ? ಮಿನಿಸ್ಟರ್ ಮಗ ಅಂತ ಸಪೋರ್ಟ್ ಮಾಡ್ತಿದ್ದೀರಾ? ನೋಡಿ, ವಿಚಾರಣೆ ನಡೀತಿದೆ. ಸ್ವಲ್ಪ ಹೊತ್ತಿನಲ್ಲಿ FIR ರೆಡಿ ಮಾಡಿ ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ. ಈ ಕತೆಗಳೆಲ್ಲ ಬೇಡ ಸರ್. ನಿಮ್ಮ ಕೈಲಿ ಕೋರ್ಟಿಗೆ ಒಪ್ಸಕ್ಕಾಗುತ್ತೋ ಇಲ್ವಾ ಹೇಳಿ, ನಾವೇ ಬುದ್ಧಿ ಕಲ್ಸ್ಕೊಂತೀವಿ. ಗೌಡ್ರೆ, ನೀವೇ ನೋಡ್ತೀರಲ್ಲ, ನಿಮ್ಮನ್ನು ಕೋರ್ಟಿಗೆ ಒಪ್ಪಿಸ್ಬೇಕಂತ ಜನ ಪ್ರೆಷರ್ ಆಗ್ತಿದ್ದಾರೆ. ನಾವೇನು ಸುಮ್ಮನೆ ಇದ್ದರೆ ಗಲಾಟೆ ಆಗುತ್ತೆ. ಇದು ಹೈಯರ್ ಅಫಿಷಿಯಲ್ ಗೊತ್ತಾದರೆ ನಮ್ಮ ಕೆಲಸಕ್ಕೂ ಅಪಾಯ. ಸರ್, ನೀವು ಯಾಕೆ ಸರ್ ಗಾಬರಿ ಆಗ್ತೀರಾ? ನಿಮ್ಮ ಕರ್ತವ್ಯ ನೀವು ಮಾಡಿ. ನಾನು ಯಾವ ತಪ್ಪು ಮಾಡಿಲ್ಲ ಅಂದಮೇಲೆ ಇದರಿಂದ ಆಚೆ ಬರೋದು ಹೇಗೆ ಅಂತ ನಂಗೆ ಚೆನ್ನಾಗಿ ಗೊತ್ತದೆ. ನಿಮ್ಮ ಕಡೆ ಅವ್ರು ಬರ್ತಾರೆ ಅಂತ ಹೇಳಿದ್ರಲ್ಲ, ಎಲ್ಲಿಂದ ಬಂದಿಲ್ಲ? ಅವರು ಬರ್ತಾರೆ ಸರ್. ನಿಮ್ಮ ಕೆಲಸ ನೀವು ಮಾಡಿ. ನನ್ನಿಂದ ನಿಮಗೆ ತೊಂದರೆ ಆಗೋದು ನನಗೆ ಇಷ್ಟ ಇಲ್ಲ. ಸರಿ ಗೌಡ್ರೆ, ನಾನು FIR ಬರೀತೀನಿ. ಸರ್, ಒಂದು ನಿಮಿಷ. ನೀವು FIR ಮಾಡೋ ಅವಶ್ಯಕತೆ ಇಲ್ಲ ಸರ್. ಸಿದ್ದು ಅವರು ಯಾವ ತಪ್ಪು ಮಾಡಿಲ್ಲ ಅನ್ನೋದಕ್ಕೆ ನಮ್ಮ ಹತ್ರ ಸಾಕ್ಷಿ ಇದೆ. ಸರ್, ನಾವು ಆ ಅಂಗಡಿಗೆ ಲಾಸ್ಟ್ ಸಪ್ಲೈ ಕೊಟ್ಟಿದ್ದು ಆ ದಿನ. ಅದಾದಮೇಲೆ ನಾವು ಅವರಿಗೆ ಉಪ್ಪಿನಕಾಯೇ ಕೊಟ್ಟಿಲ್ಲ. ಯಾರೋ ನಮ್ಮ ಹೆಸರು ಉಪಯೋಗಿಸ್ಕೊಂಡು ಉಪ್ಪಿನಕಾಯಿನ ಡೆಲಿವರ್ ಮಾಡಿದ್ದಾರೆ. ಅದಕ್ಕೆ ಅಂಗಡಿ ಅವನೇ ಸಾಕ್ಷಿ. ಹಾಗೆ ನಮ್ಮನೆ ಉಪ್ಪಿನಕಾಯಿ ಮತ್ತು ಆ ಅಂಗಡಿಲಿ ಮಾರ್ತಾ ಇದ್ದ ಉಪ್ಪಿನಕಾಯಿ ಎರಡನ್ನೂ ಟೆಸ್ಟ್ ಮಾಡಿಸಿ ರಿಪೋರ್ಟ್ ತೊಗೊಂಬಂದಿದ್ದೀವಿ. ಅದಿದೆಯಲ್ಲ, ಅದೇನೆ. ಅವ್ರು ಕೊಟ್ಟಿರೋ ರಿಪೋರ್ಟ್ಸ್ ಪ್ರಕಾರ ನಮ್ಮನೆ ಉಪ್ಪಿನಕಾಯಲ್ಲಿ ಯಾವುದೇ ಕೆಮಿಕಲ್ಸ್ ಇಲ್ಲ. ಆದರೆ ಆ ಅಂಗಡಿಲಿ ಮಾರ್ತಾ ಇರೋ ಉಪ್ಪಿನಕಾಯಲ್ಲಿ ಹೆವಿ ಕೆಮಿಕಲ್ಸ್ ಅದೇ ಅಂತ ಅದ್ರಲ್ಲಿ ಬರ್ತದೆ ನೋಡಿ. ಹೌದು ಸರ್, ಆ ಲ್ಯಾಬ್ ರಿಪೋರ್ಟ್ಸ್ ಪ್ರಕಾರ ಈ ಉಪ್ಪಿನಕಾಯಿನ ತಿಂದರೆ ಹೊಟ್ಟೆ ನೋವು ಬರೋದು, ತಲೆ ಸುತ್ತೋದು, ವಾಂತಿ ಆಗೋದು ಎಲ್ಲ ಸಹಜ. ಉಪ್ಪಿನಕಾಯಿನ ಜನರು ತುಂಬ ಕಮ್ಮಿ ತಿಂತಾರೆ. ಹಾಗಾಗಿ ಅದು ಹೊಟ್ಟೆ ನೋವಿಗೆ ಮಾತ್ರ ನಿಂತಿದೆ. ಜಾಸ್ತಿ ಏನಾದರೂ ತಿಂದಿದ್ದರೆ ಪ್ರಾಣಕ್ಕೂ ಅಪಾಯ ಆಗ್ತಿತ್ತು. ಅದು ಬಿಟ್ಟರೆ ಈ ಕೇಸ್ಗೂ ಸಿದ್ದು ಅವ್ರಿಗೂ ಯಾವ ಸಂಬಂಧನೂ ಇಲ್ಲ. ನಿಮ್ಗಿನ್ನೂ ಅನುಮಾನ ಇದ್ದರೆ ಆ ಅಂಗಡಿ ಸುತ್ತಮುತ್ತ CCTV ಕ್ಯಾಮ್ರಾಗಳವೆ, ಚೆಕ್ ಮಾಡಿ. ಕಳ್ಳ ಯಾರು ಅಂತ ಗೊತ್ತಾಯ್ತದೆ. ಹಿಡಿದು ಒಳಗೆ ಹಾಕಿ ಒದ್ದಿರಿ, ಬುದ್ಧಿ ಬರ್ತದೆ. ನೋಡ್ರೆ, ನಿಜವಾಗ್ಲೂ ನಾವು ಮಾಡುವಂಥ ಕೆಲಸ ನೀವು ಮಾಡಿದ್ದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ನಾವು ಇದನ್ನೆಲ್ಲ ಮಾಡೋಕ್ಕೆ ಕನಿಷ್ಠ 1 ವಾರ ಆದರೂ ಬೇಕಾಗಿದೆ. ಆದರೆ ನೀವು ಒಂದೇ ದಿವಸದಲ್ಲಿ ಮಾಡಿ ಮುಗಿಸಿದ್ದೀರಾ. ಗೌಡ್ರೆ, ಇಂಥ ಹೆಂಡತಿ ಪಡೆಯೋಕ್ಕೆ ನೀವು ಪುಣ್ಯ ಮಾಡಿದ್ರಿ. ನಿಜ ಸರ್. ಜೈಲಲ್ಲೇ ಕೊಳಿಬೇಕಾದ ನನ್ನ ಹೊರಗೆ ಕರ್ಕೊಂಬಂದು ನನಗೊಂದು ಹೊಸ ಜೀವನ ಕೊಟ್ಟರು ದೇವತೆ ಸರ್ ಇವರು. ಸಿದ್ದು, ಎಲ್ಲ ಇಲ್ಲೇ ಹೇಳ್ಬಿಡ್ಬಿಡಕ್ಕಲ್ಲ, ಮನೆಗೂ ಹೊಸಿ ಇಟ್ಕೋ. ಸರ್, ನೀವು ಇಷ್ಟಕ್ಕೆ ಸುಮ್ಮನೆ ಆಗ್ಬಿಡ್ಬೇಡಿ. ನಿಮ್ಮ ತನಿಖೆ ನೀವು ನಡೆಸಿ. ನಿಜವಾದ ಅಪರಾಧಿ ಯಾರು ಅಂತ ನೀವು ಕಂಡುಹಿಡಿಬೇಕು. ಅದಕ್ಕೆ ಅಂತ ನಾವು ನಮ್ಮ ಕಡೆಯಿಂದ ಕಂಪ್ಲೇಂಟ್ ರೆಡಿ ಮಾಡಿದ್ದೀವಿ. ಹಾಗೆ ಸಿದ್ದು ಅವ್ರನ್ನೂ ಹೊರಗೆ ಕರ್ಕೊಂಡು ಹೋಗೋಕ್ಕೆ ಬೇಲ್ ರೆಡಿ ಮಾಡಿದ್ದೀವಿ. ಹಾಂ, ಕೊಡಿ ಸರ್, ಅದು ಕೊಡಿ ಸರ್. ನೋಡಿದ್ರಲ್ಲ, ನಿಜ ಯಾವುದು ಸುಳ್ಳು ಯಾವುದು ಅಂತ ನಿಮಗೆ ಗೊತ್ತಾಯ್ತಲ್ಲ. ಯಾರೋ ಬೇಕು ಅಂತ ನಮ್ಮ ಮನೆಯವ್ರನ್ನ ಇದರಲ್ಲಿ ಸಿಕ್ಕಾಕ್ಸೋದಕ್ಕಿಂತ ನೀಚ ಕೆಲಸ ಮಾಡಿದ್ದಾರೆ. ಈ ಸಿದ್ದೇಗೌಡ ಯಾವಾಗಲೂ ಜನಗಳಿಗೋಸ್ಕರನೇ ಬದುಕಿದವನು. ಇಷ್ಟು ವರ್ಷದಿಂದ ನನ್ನ ನೋಡಿದ್ದೀರಾ. ನಾನೇನು, ನನ್ನ ವ್ಯಕ್ತಿತ್ವ ಎಂಥದ್ದು, ನನ್ನ ಮನಸ್ಸೇನು ಅಂತ ನಿಮ್ಗಳು ಗೊತ್ತಿಲ್ವಾ? ನನ್ನಿಂದ ಇಂಥ ತಪ್ಪಾಯ್ತದಾ? ನೋಡಿ, ಈಗಾಗಿರೋ ಸಮಸ್ಯೆಯಿಂದ ನಿಮ್ಮ ಮನೆಯವ್ರಿಗೆ ಏನೇ ತೊಂದರೆ ಆಗಿದ್ರು ಅವ್ರನ್ನೆಲ್ಲ ಸರಿ ಮಾಡೋ ಜವಾಬ್ದಾರಿ ನಂದು. ಏನೋ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಮ್ಮ ಗಮನಕ್ಕೆ ಬರದೆ ಇಂಥ ತಪ್ಪು ನಡೆದೋಗೋದೆ. ಇದರಿಂದ ನಿಮ್ಮ ಮನಸ್ಸಿಗೆಲ್ಲ ಬೇಜಾರಾಗಿದ್ರೆ
ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ. ಗೌಡ್ರೆ, ನಿಮ್ಮ ಬಗ್ಗೆ ಗೊತ್ತಿದ್ದು ನಾವು ತಪ್ಪು ಮಾಡಿಬಿಟ್ವಿ, ದಯವಿಟ್ಟು ಕ್ಷಮಿಸಿ. ಸಿದ್ದೇಗೌಡ್ರಿಗೆ, ಸಿದ್ದೇಗೌಡ್ರಿಗೆ, ಸಿದ್ದೇಗೌಡ್ರಿಗೆ. ಜಾನ್ವಿ ಅವರೇ, ಇದೇನಿದು ನಾರ್ಮಲ್ ಔಟ್ಡೋರ್ ಕೆಫೆ ಇದ್ದ ಹಾಗೆ ಇದೆ. ನಮ್ಮ ಏರಿಯಲ್ಲ ಎಷ್ಟೊಂದು ಇತ್ತಲ್ಲ, ಇಲ್ಲೇ ಹೋಗ್ಬೋದಿತ್ತು. ಇಷ್ಟು ದೂರ ಬರೋ ಅವಶ್ಯಕತೆ ಏನಿತ್ತು? ಈಗೇನು ಬೇಡವಾ? ಸರಿ ಬಿಡಿ, ವಾಪಸ್ ಹೋಗೋಣ. ಅರೆ ನಾನು ಬೇಡ ಅಂತ ಎಲ್ಲಿ ಹೇಳಿದೆ? ಬನ್ನಿ, ನೀವು ಇಂಟರ್ನೆಟ್ಟಲ್ಲಿ ಎಷ್ಟೊಂದು ರಿಸರ್ಚ್ ಮಾಡಿ ಹುಡುಕಿದ್ದೀರಾ ಅಂದರೆ ಏನಾದ್ರು ಸ್ಪೆಷಲ್ ಇದ್ದೇ ಇರುತ್ತೆ. ಅದು ಅಲ್ಲದೆ ನಿಮ್ಮ ಜೊತೆ ಈ ಥರ ಔಟ್ಡೋರ್ ಕೆಫೆಲಿ ಕೂತು ಕಾಫಿ ಕುಡಿದು ತುಂಬ ದಿನ ಆಯಿತು. ಶುಡ್ ಬಿ ನೈಸ್. ಸೊ ಏನು ಆರ್ಡರ್ ಮಾಡ್ತೀರಿ? ನೀವೇ ಆರ್ಡರ್ ಮಾಡಿ. ಅರೆ, ಈ ಜಾಗದ ಬಗ್ಗೆ ರಿಸರ್ಚ್ ಮಾಡಿರೋದು ನೀವು. ಹಾಗಿದ್ಮೇಲೆ ಯಾವ ಫುಡ್ ಚೆನ್ನಾಗಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ, ನೀವು ಆರ್ಡರ್ ಮಾಡಬೇಕಪ್ಪ. ಸರಿ. ಅರೆ, ಇದೇನು ಜಾನ್ವಿ ಅವರೇ, ಇಷ್ಟೊಂದು ಫುಡ್ ಆರ್ಡರ್ ಮಾಡಿದ್ದೀರಿ? ಹಾಂ, ನೋಡಿದೆ, ಚೆನ್ನಾಗಿ ಕಾಣಿಸ್ತು, ಅದಕ್ಕೆ ಆರ್ಡರ್ ಮಾಡಿದೆ. ಅಲ್ಲ, ನೀವು ಈ ಥರ ಜಂಕ್ ಫುಡ್ ಜಾಸ್ತಿ ತಿನ್ನಬಾರ್ದು, ಶುಗರ್ ಜಾಸ್ತಿ ಕನ್ಸ್ಯೂಮ್ ಮಾಡಬಾರ್ದು ಅಂತ ನಾನು ಮನೇಲಿ ಅಷ್ಟೊಂದ್ಸಲಿ ಅಡುಗೆ ಮಾಡ್ಕೊಡ್ತೀನಿ. ನೀವು ಹೀಗೆ ಕನ್ಸ್ಯೂಮ್ ಮಾಡಿದ್ರೆ ಹೇಗೆ? ನೀವು ಅಡುಗೆ ಮಾಡೋದು ಕನ್ಸರ್ನಿಂದ ಅಲ್ಲ, ನಾನು ಹೊರಗಡೆ ಎಲ್ಲೂ ಹೋಗಬಾರ್ದು ಅಂತ. ಎನಿವೇಸ್, ಯಾವತ್ತೋ ಒಂದು ದಿನ ತಿಂದರೆ ಏನೂ ಆಗಲ್ಲ, ಅದನ್ನೇ ರೂಢಿ ಮಾಡ್ಕೋಬಾರ್ದು ಅಷ್ಟೆ. ಅದು ಅಲ್ಲದೆ ನಾನು ಈ ನಡುವೆ ತುಂಬ ಸ್ಟ್ರೆಸ್ಸಲ್ಲಿದ್ದೀನಿ. ಅಮ್ಮಂದೇ ಯೋಚನೆ, ಅದಕ್ಕೆ ಅದನ್ನು ದೂರ ಮಾಡ್ಕೋಬೇಕು ಅಂದರೆ ನಾನು ತಿನ್ನಲೇಬೇಕು. ಅರೆ, ನೀವೇನು ಯೋಚನೆ ಮಾಡಬೇಡಿ, ಎವ್ರಿಥಿಂಗ್ ವಿಲ್ ಬಿ ಫೈನ್. ನಾನು ಒಂದು ನಿಮಿಷ ಹ್ಯಾಂಡ್ ವಾಶ್ ಮಾಡ್ಕೊಂಡ್ಬಂದೆ. ಜಾನ್ವಿ ಅವರೇ, ಕೆಫೆ ಆಂಬಿಯನ್ಸ್ ತುಂಬ ಚೆನ್ನಾಗಿದೆ. ನಿಮಗೆ ಇಷ್ಟ ಆಯ್ತಲ್ಲ, ಅಷ್ಟು ಸಾಕು. ಸರಿ, ತಗೊಳ್ಳಿ. ಯಾವಾಗ ಇವ್ರಿಗೆ ಸಿರಿಂಜ್ ಚುಚ್ಚೋದು, ಹೇಗೆ ಇವ್ರಿಗೆ ಸಿರಿಂಜ್ ಚುಚ್ಚೋದು? ಇದೆಯಾಗಿ ಜಾನ್ವಿ ಅವರೇ ತಗೋತಾನೆ ಇಲ್ಲ, ಪ್ಲೀಸ್ ತಗೊಳ್ಳಿ. ಹಾಂ.